ಒಂದೇ ದಿನ ಎರಡೆರಡು ಕಡೆ ನರಕ ಅನುಭವಿಸಿದ ಕನ್ನಡಿಗರು. ಮುಂಬೈ ಏರ್ಪೋರ್ಟ್ನಲ್ಲಿ 2 ಗಂಟೆ ಕಾದ್ರೂ ಬಾರದ ಫ್ಲೈಟ್. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 2 ಗಂಟೆ ಕಾದ್ರೂ ಕೂಡ ಬಾರದ ಲಗೇಜ್. ನಿನ್ನೆ ಒಂದೇ ದಿನ ಎರಡೆರಡು ಕಡೆ ನರಕವನ್ನ ಅನುಭವಿಸಿದ ಕನ್ನಡಿಗರು. ಮುಂಬೈ ಏರ್ಪೋರ್ಟ್ನಲ್ಲಿ 2 ಗಂಟೆ ಕಾದ್ರೂ ಕೂಡ ಬಾರದ ಫ್ಲೈಟ್. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 2 ಗಂಟೆ ಕಾದ್ರೂ ಕೂಡ ಲಗೇಜ್ ಬಂದಿಲ್ಲ. 2 ಕಡೆ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಟವನ್ನ ಅನುಭವಿಸಿದ್ದಾರೆ. ಮುಂಬೈ ಏರ್ಪೋರ್ಟ್ನಲ್ಲಿ ಗಂಟೆಗಟ್ಟಲೆ ಕಾದ್ರೂ ಕೂಡ ಇನ್ನು ಸ್ಪೈಸ್ ಜೆಟ್ ವಿಳಂಬವಾಗಿದೆ. ಮುಂಬೈ ಟು ಬೆಂಗಳೂರು SG355 ವಿಮಾನ ತಡವಾಗಿ ಆಗಮಿಸಿರುವಂಥದ್ದು. ಹೆಚ್ಚುವರಿ ಕಾರ್ಯಾಚರಣೆ ಕಾರಣದಿಂದಾಗಿ ಫ್ಲೈಟ್ ಟೈಮ್ ಟೇಬಲ್ ಚೇಂಜ್ ಆಗಿದೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆಯವರೆಗೆ ಸಂಕಷ್ಟವನ್ನ ಕನ್ನಡಿಗರು ಅನುಭವಿಸಿದ್ದಾರೆ. ವಿಮಾನ ವಿಳಂಬಕ್ಕೆ ಸ್ಪೈಸ್ ಜೆಟ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಫಸ್ಟ್ ಬುಕ್ ಮಾಡಿದ್ದು 8:40ಕ್ಕೆ, ತಿರ್ಗಾ 9:30 ತಿರ್ಗಾ 11:30 ಮತ್ತೆ 12 ಫೀಟ್ ಆಗಿರೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆಳಿಗ್ಗೆ ಆಮೇಲೆ 12 ಕಾಲಿಗೆ ಅಂದ್ರು. ಅಂಡ್ ದೆನ್ ಫೈನಲಿ ಸ್ಟಾರ್ಟ್ ಮಾಡುವಾಗ ಆಲ್ಮೋಸ್ಟ್ 1 o'clock or more than that, 1:30 5 to 6 hours ವೇಸ್ಟ್ ಆಯ್ತು. ಇಲ್ಲಿ ಬಂದ್ರೆ ಇಲ್ಲೂ ಎಷ್ಟೊತ್ತು ಆಗುತ್ತೆ ಇನ್ನ ಗೊತ್ತಿಲ್ಲ. ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಗೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಸ್ಪೈಸ್ ಜೆಟ್ ವಿಮಾನ ತಡವಾಗಿದ್ದಕ್ಕೆ ಪ್ರಯಾಣಿಕರು ಪರದಾಟವನ್ನ ಅನುಭವಿಸಿರುವಂತದ್ದು ಯಾವಾಗ ಆಗಿರುವಂತದ್ದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕನ್ನಡಿಗರು ಮುಂಬೈಯಿಂದ ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ನ ಅಂದ್ರೆ ಸ್ಪೈಸ್ ಜೆಟ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ. ಆದ್ರೆ ಸ್ಪೈಸ್ ಜೆಟ್ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಕನ್ನಡಿಗರು ಹತ್ರ ಒಂದು ಅರ್ಧ ದಿನಗಳ ಕಾಲ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು ಅನ್ನುವಂಥದ್ದು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಮುಂಬೈಯಿಂದ ಬೆಂಗಳೂರಿಗೆ ಸ್ಪೈಸ್ ಜೆಟ್ ವಿಮಾನವನ್ನ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಿಗದಿತ ವೇಳೆಗೆ ಫ್ಲೈಟ್ ಬಂದಿರಲಿಲ್ಲ. 2.5 to 3 ಗಂಟೆಗಳ ಕಾಲ ಅಲ್ಲಿ ಕಾದಿದ್ದಾರೆ. ಆದ್ರೆ ಯಾಕೆ ಫ್ಲೈಟ್ ವಿಳಂಬ ಆಗಿದೆ ಅನ್ನುವಂಥದ್ದನ್ನ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಪೈಸ್ ಜೆಟ್ ನ ವಿಮಾನ ಕಂಪನಿಯ ಸಿಬ್ಬಂದಿ ಮಾಹಿತಿಯನ್ನು ಕೊಡುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ ಅನ್ನುವಂತ ಒಂದು ಆರೋಪ ಕೇಳಿಬರ್ತಿದೆ. ಅದ್ರ ಜೊತೆಗೆ 3 ಗಂಟೆ ಕಾದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಲಗೇಜು 2 ಗಂಟೆ ಮತ್ತೆ ತಡವಾಗಿ ಬಂದಿದೆ ಅನ್ನುವಂಥದ್ದು. ಯಾಕೆಂತಂದ್ರೆ ಅಲ್ಲಿ ಯಾವ ಕಾರಣಕ್ಕೆ ತಡವಾಗಿ ಬಂತು ಅನ್ನುವಂಥದ್ದು ಮಾಹಿತಿನೂ ಕೂಡ ಕೊಟ್ಟಿಲ್ಲ. ಮೂಲಗಳ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನ ಹಾರಾಟವನ್ನ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಆಯ್ತು ಅನ್ನುವಂಥದ್ದು ತಡವಾಗಿ ಗಮನಕ್ಕೆ ಬಂದಿರುವಂತದ್ದು. ಅಂದ್ರೆ ಎರಡೆರಡು ಕಡೆ ಒಬ್ಬ ಕನ್ನಡಿಗ ಪ್ರಯಾಣಿಕರು ವಿಮಾನ ಹೋದ್ರೆ ಯಾವುದೇ ರೀತಿಯಂತ ರಿಸ್ಕ್ ಇರೋದಿಲ್ಲ, ಆನ್ ಟೈಮ್ಗೆ ಬರ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ. ಆದ್ರೆ ಅಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದನ್ನ ನಿಜವಾಗ್ಲೂ ಯಾಕೆ ಈ ರೀತಿಯಾದಂತಹ ವಿಮಾನ ಕಂಪನಿಗಳು ಈ ರೀತಿಯಾದಂತಹ ಪ್ರಯಾಣಿಕರಿಗೆ ಕಷ್ಟ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ನಿನ್ನೆ ಮಧ್ಯಾಹ್ನ ಬರಬೇಕಾದಂತಹ ಫ್ಲೈಟ್ ತಡರಾತ್ರಿ ಬೆಂಗಳೂರಿಗೆ ಬಂದಿರುವಂತದ್ದು. ಅದು ಕೂಡ ಲಗೇಜು ಪ್ರಯಾಣಿಕರು ಬಂದು 2-3 ಗಂಟೆ ಆದ ಬಳಿಕ ಲಗೇಜ್ ಅನ್ನ ಬಂದಿದೆ. ನಿಜವಾಗ್ಲೂ ಸ್ಪೈಸ್ ಜೆಟ್ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪ್ರಯಾಣಿಕರಿಗೆ ಯಾವುದೇ ರೀತಿಯಂತ ಒಂದು ಮಾಹಿತಿಯನ್ನ ಕೊಡದಿದ್ದೀರೋ ಹಿನ್ನೆಲೆಯಲ್ಲಿ ಆ ಒಂದು ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಪ್ರಯಾಣಿಕರು ಮಾಡ್ತಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.